ನನ್ನಲ್ಲಿ ಮಾತಾಡಿದ್ದ ನನ್ನ ಹೆಸರನ್ನೇ ಕರೆದಿತ್ತು ಅಲ್ಲಲ್ವಾ? ನನ್ನ ಹೆಸರು ಬೇರೆ ಉಂಟು. ಹೆಸರು ನನಗೆ ಗೊತ್ತಿಲ್ಲ ಕಾರಣ ಸುಂದರಿ ಪರಮ ಸುಂದರಿ ಎಂಬುದಾಗಿ ಕರೆಯಿದೆ. ಹಾಗೆ ಕರೆದಾಯ್ತು. ಪರಿಚಯ ಮಾಡಿಕೊಳ್ಳುವುದೇನು ಅಪರಾಧ ಅಲ್ಲ. ಸಂಪೂರ್ಣವಾಗಿ ಪರಿಚಯ ಹೇಳುವೆಯಾ? ನನ್ನ ಪರಿಚಯವ ನನ್ನ ಪರಿಚಯ ಕೇಳೋದಕ್ಕೆ ಮುಂದಾದ. ನಾನು ದೂರದವಳಲ್ಲ, ಮತ್ತೆ ಇಲ್ಲೇ ಅವಳೆ. ಯಾವುದು? ಶಾಂತವಾಗಿ ಹರಿತಿರುವುದು ಗಂಗಾ ನದಿ. ಆ ನದಿಯಲ್ಲಿ ಸ್ನಾನ ಮಾಡಿದೆ ಅಂತಾದ್ರೆ ನಾವು ಮಾಡಿರುವಂತ ಪಾಪಗಳನ್ನೆಲ್ಲ ತೊಳೆಯುವಂತ ಪಾಪ ವಿನಾಶಿನಿ ಅವಳು. ಆ ನದಿ ಇರುವುದು ಕಾಶಿ ದೇಶದಲ್ಲಿ. ಆ ದೇಶವನ್ನು ಆಳಿಕೊಂಡು ಬರ್ತಿರುವುದು ಪ್ರತಾಪ ಸೇನ. ಅವರ ಪ್ರೀತಿಯ ಮಗಳು ನಾನು. ನನ್ನನ್ನು ಕರೆತಾರೆ ಅಂಬೆ ಎಂಬುದಾಗಿ. ಮನಸ್ಕರಿಂದ ಬೇಸರವನ್ನು ಕಳೆಯಲು ಸಲುವಾಗಿ ನನ್ನ ಅಪ್ಪನಿಂದ ಅನುಮತಿಯನ್ನು ಪಡೆದು ಉಪವನದ ಎಡೆಗಾಗಿ ನಾನು ಬಂದೆ. ಇಲ್ಲಿ ನಾನು ಉಪವನ ಸಂಚರಿಸಿದೆ, ಸಂತೋಷ ಪಟ್ಟೆ. ಮನೆಗೆ ಹೋಗುವ ಗಳಿಗೆಯಲ್ಲಿ ನನ್ನನ್ನು ತಡೆದು ನೀವು ಮಾತಾಡಿದ ಕಾರಣಕ್ಕೆ ನಾನು ವಿಷಯಗಳನ್ನು ಸೂಚಿಸಿದೆ. ನಿಮ್ಮ ಪರಿಚಯ ನನಗೆ ಆಗ್ಲೇ ಇಲ್ಲ. ಸಾಮಾನ್ಯವಾದ ವ್ಯಕ್ತಿ ಎಂಬುದಾಗಿ ಭಾಷೆ ಬೇಡ. ಸುರರು, ನರರು, ಕಿಂದರರು, ಕಿರುಪುರುಷರು, ಯಕ್ಷರು, ಗಂಧರಿಗಿಂತ ಮಿಗಿಲಾದವನು ನಾನು. ಸೌಗುನಾಡಿನ ಅಧಿಕಾರಿ ಸಾಲು ಎಂಬುದಾಗಿ ಕರೆಯುತ್ತಾರೆ. ರೂಪಲಾವಣಿಗೆ ಮನಸ್ಸೋತೆ ಮದುವೆಯಾಗಬೇಕೆಂಬುದಾಗಿ ಭಾವಿಸಿದ್ದೇನೆ. ನೀ ನನ್ನನ್ನು ಮದುವೆಯಾಗುವುದಕ್ಕೆ ಅನುಮತಿ ಏನು? ಮದುವೆ ವಿಷಯ ನೇರ ಮಾತಾಡಿದ್ದೀನಿ.